ಡೇಂಜರ್ ಪಾರ್ಟ್ ಯಾವುದಂದರೆ ನನ್ನ ಕೈಯಲ್ಲಿ ಫೋನ್ ಹಿಡ್ದಿರೋದೇ ಡೇಂಜರ್ ಆ್ಯಕ್ಚುಲಿ ಗೈಸ್. ಬಿದ್ದು ಇಲ್ಲಿಂದ ಹಿಂದಗಡೆಗೆ ಸೀದಾ ಡೌನು. ಇದ್ರದ್ದೆಲ್ಲ ಕ್ವಾಲಿಟಿ ಏನಿದೆ ಅಂತ ಗೊತ್ತಿಲ್ಲ. ಫಸ್ಟ್ ಚೆಕ್ ಮಾಡ್ಬಿಡೋಣ. ಅಳ್ಳಾಡ್ತಿದ್ಯಲ್ಲಪ್ಪ, ಫಿಲಮಲ್ಲಿ ನೋಡೋ ಥರ ಇದೆ ಬೆಟ್ಟಗಳೆಲ್ಲ ತಾನೇ. ಒಂದು ಟೋಟಲ್ 400 ಸ್ಟೆಪ್ಸ್ ಇದೆ. ನಮಸ್ಕಾರ ಗುರು, ಹಲೋ, ವೆಲ್ಕಮ್ ಬ್ಯಾಕ್ ಟು ನನ್ನ ಬ್ಯಾಂಗ್ಳೂರ್ ಟ್ರಾವೆಲಿಂಗ್ ಸೀರೀಸ್. ನಾನು ಇವಾಗ ಪ್ರೆಸೆಂಟ್ಲಿ ನಮ್ಮ ರಾಮನಗರದ ಹತ್ರ ಇದ್ದೀನಿ. ಬೆಂಗಳೂರಿಂದ 50 ಕಿಲೋಮೀಟರ್ ದೂರದಲ್ಲಿ ಬಂದುಬಿಟ್ಟು ಒಂದು ಬೆಟ್ಟ ಎಕ್ಸ್ಪ್ಲೋರ್ ಮಾಡೋಕ್ಕೆ ಬಂದಿದ್ದೀನಿ. ಯಾವ ಬೆಟ್ಟ ಅಂತ ನಿಮಗೆಲ್ಲರಿಗೂ ಆಲ್ರೆಡಿ ಗೊತ್ತಾಗಿರ್ಬೋದು. ಸೊ ನಾನು ಬಂದಿರೋದು ಬಂದುಬಿಟ್ಟು ರಾಮದೇವರ ಬೆಟ್ಟ. ಸೊ ಈ ಬೆಟ್ಟನ ಇವಾಗ ಎಕ್ಸ್ಪ್ಲೋರ್ ಮಾಡೋದಕ್ಕೆ ಹೋಗ್ತಾ ಇದ್ದೀನಿ. ಎಂಟ್ರೆನ್ಸಲ್ಲಿದ್ದೀನಿ, ಸೀದಾ ಒಂದು ಇಲ್ಲಿ ಗಾಡಿ ಪಾರ್ಕ್. ಓಕೆ, ಈಗ ಆ ಕಡೆ ಎಂಟ್ರೆನ್ಸ್ ಇದೆ. ಸೊ ಇದೇ ಬೆಟ್ಟ, ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ ಎಂಟ್ರೆನ್ಸ್. ಸೊ ಎಂಟ್ರಿ ಪ್ರೈಸಸ್ ಬಂದುಬಿಟ್ಟು ಲೈಕ್ 25 ರೂಪಿ ಇತ್ತು. ಅದ್ರ ಜೊತೆಗೆ ನಾನು ಬೈಕ್ ತಂದಿದ್ದರಿಂದ ಅದಕ್ಕೆ 10 ರೂಪಾಯಿ ಚಾರ್ಜಸ್ಸು. ಸೊ ಟಿಕೆಟ್ ಟಿಕೆಟ್ ಇನ್ಫಾರ್ಮೇಷನ್ ಇಲ್ಲೇ ಇದೆ. ಸೊ ನಾನು ಬಂದು ವೀಕ್ ಡೇ. ಇವತ್ತು ಯಾರು ಜನನೇ ಕಾಣ್ತಿಲ್ಲ, ಫುಲ್ ಖಾಲಿ ಇದೆ. ಸೊ ನೋಡೋಣ. ವೆದರ್ ಇಷ್ಟೊತ್ತು ಬಿಸಿಲಿತ್ತು ಗುರು, ಯಾಕೋ ಸಡನ್ನಾಗಿ ಈಗ ಒಂಥರ ಫುಲ್ ಮೋಡ ವೆದರ್ ಆಗಿ ಹೋಗಿದೆ. ಕೂದಲು ಕಟ್ಬಿಡ್ಬೇಕಿತ್ತು, ಫುಲ್ ಓಪನಲ್ಲಿ ಬಿಟ್ಟಿರೋದ್ರಿಂದ ಫುಲ್ ಹರಾಡ್ತಿದೆ ಕೂದಲು. ಸೊ ಇದೇ ಬಂದು ಎಂಟ್ರೆನ್ಸ್. ಸೊ ಓಕೆ, ಇವಾಗ ಇಲ್ಲಿಂದ ಎಂಟ್ರಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಅಣ್ಣ ಹಿಂಗೇನ ಎಂಟ್ರಿ? ಶೂ ಹಾಕ್ಕೊಂಡು ಹೋಗ್ಬೋದಾ? ಈ ಜಾಗದಲ್ಲಿ ನನಗೆ ಒಬ್ಬರು ಸ್ವಾಮೀಜಿ ಸಿಕ್ಕಿದ್ರು. ಅವ್ರು ನನಗೇನು ಹೇಳೋದು ಅಂದರೆ, ಈ ದಾರಿಯಲ್ಲಿ ಆಗ ಪ್ರಭು ಶ್ರೀರಾಮ ಅವರು ಹೋಗಿದ್ರು. ಈ ಪ್ರಭು ಶ್ರೀರಾಮ, ಲಕ್ಷ್ಮಣ ಮತ್ತು ಸೀತಾಮಾತೆ ಅವರ ವನವಾಸದ ಕಾಲದಲ್ಲಿ ಸ್ವಲ್ಪ ತಿಂಗಳು ಈ ಬೆಟ್ಟದಲ್ಲಿ ವಾಸವಿದ್ರಂತೆ. ಒಂದು ದಿನ ಪ್ರಭು ಶ್ರೀರಾಮನ ತೊಡೆ ಮೇಲೆ ಸೀತಾಮಾತೆ ಮಲಗಿದ್ದಾಗ ಕಾಕಾಸುರ ಎಂಬ ರಾಕ್ಷಸ ಬಂದು ಸೀತಾಮಾತೆಯ ತೊಡೆಯನ್ನು ಕುಕ್ಕುತ್ತಾನೆ. ಅದನ್ನು ಕಂಡ ರಾಮ ಓಡಿಸಲು ಪ್ರಯತ್ನಿಸುತ್ತಾನೆ. ಆದರೆ ಅದರಿಂದ ಸೀತಾಮಾತೆಗೆ ನೋವಾದ ಕಾರಣ ಪ್ರಭು ಶ್ರೀರಾಮ ಒಂದು ದರ್ಬೆ ಹುಲ್ಲನ್ನು ಎಸೆದು ಅದರಿಂದ ಕಾಕಾಸುರನ ಸಂಹಾರ ಮಾಡುತ್ತಾನೆ. ಹಾಗೂ ಅಂದಿನಿಂದ ಈ ಬೆಟ್ಟದ ಸುತ್ತಮುತ್ತ ಎಲ್ಲೂ ಒಂದು ಕಾಗೆ ಕೂಡ ಬರೋದಿಲ್ಲ. ಈಗಲೂ ಸಹ ಈ ಬೆಟ್ಟದ ಸುತ್ತಮುತ್ತ ಒಂದು ಕಾಗೆ ಕೂಡ ಕಾಣುವುದಿಲ್ಲ. ಸರಿ, ಬರ್ತೀವಿ. ಓಕೆ ಗುರು, ಈಗ ಇಲ್ಲಿಂದ ಬಂದ್ಬಿಟ್ಟು ಟೋಟಲ್ 400 ಸ್ಟೆಪ್ಸ್ ಇದೆ. ಸೊ ಬನ್ನಿ ಕವರ್ ಮಾಡೋಣ. ಸೊ ಇಲ್ಲಿಂದ ಸ್ಟೆಪ್ಸ್ ಸ್ಟಾರ್ಟ್ ಆಗುತ್ತೆ. ಓಕೆನಾ, ಬರ್ತೀನಿ. ಥ್ಯಾಂಕ್ಸ್. ಟೋಟಲ್ 400 ಸ್ಟೆಪ್ಸ್ ಹತ್ತಬೇಕು. ಫುಲ್ ಟಾಪ್ಗೆ ಹೋಗಿ ರೀಚ್ ಆಗೋಣ. ಹೆಂಗಿರುತ್ತೆ ನೋಡೋಣ ವ್ಯೂ ಟಾಪಿಂದ. ಆಲ್ರೆಡಿ ಸುಸ್ತಾಗೋಯ್ತು, ಇನ್ನೂ ಸ್ಟಾರ್ಟೇ ಮಾಡಿಲ್ಲ, ಅಷ್ಟು ಬೇಗ ಸುಸ್ತಾ. ಬ್ಯಾಗ್ ಸಕ್ಕತ್ ಭಾರ ಇದೆ. ಬ್ಯಾಗ್ ಒಳಗಡೆ ಫುಲ್ ಐಟಮ್ಸ್ ಹಾಕೊಬಿಟ್ಟಿದ್ದೀನಿ. ಅದೇ ರೀಸನ್ನಿಂದ ಭಾರ ಆಗ್ತಿದೆ ಗುರು. ಸುಸ್ತಾಗೋಯ್ತು ಅಂತಣ. ಇನ್ನೂ ಹತ್ಬೇಕು. ನಾನು ಲಾಸ್ಟ್ ವಿಡಿಯೋದಲ್ಲಿ ಮಾಡಿದ್ನಲ್ಲ ಬೆಟ್ಟ, ಅದು ಸ್ಟೆಪ್ಸೇ ಇರಲಿಲ್ಲ. ಬಟ್ ಬೆಟ್ಟ ಹೆಂಗೆ ಹೋಗ್ಬಿಟ್ಟೆ ಹೇಳಿ, ಜಂಪ್ ಹೊಡ್ಕೊಂಡು ಹೋಗ್ಬಿಟ್ಟೆ. ಈ ಬೆಟ್ಟದಲ್ಲಿ ಸ್ಟೆಪ್ಸ್ ಎಲ್ಲ, ಬಟ್ ಆದರೂ ಹತ್ತೋದಕ್ಕಾಗ್ತಾಯಿಲ್ಲ, ಸಖತ್ ಸುಸ್ತಾಗ್ತಿದೆ. ಇವಾಗ ತಾನೇ ಊಟ ಮಾಡ್ಕೊಂಡು ಡೈರೆಕ್ಟಾಗಿ ಬಂದೆ, ಉಲ್ಟಾ ಹತ್ತಾಯಿದ್ದೀನಿ. ಅದೇ ರೀಸನಿಂದ ಮೇ ಬಿ ಇಷ್ಟೊಂದು ಸುಸ್ತಾಗ್ತಿದೆ ಅಂತ ಅನಿಸುತ್ತೆ. ಸಾಕಾಗಿದೆ ಗುರು, ಜಾಗ ಚೆನ್ನಾಗಿದೆ. ಬಂಡೆ ಕಲ್ಲುಗಳೆಲ್ಲ ಎಷ್ಟು ದೊಡ್ಡದಾಗಿದೆ ನೋಡಿ. ನೋಡಿ
ಇಲ್ಲೊಂದು ಶಿವನ ಸ್ಟ್ಯಾಚು ಇದೆ. ಜೈ ಶ್ರೀರಾಮ್. ಜಸ್ಟ್ ಅಲ್ಲಿಂದ ಇಲ್ಲಿ ತನಕ ಹತ್ಕೊ ಬಂದಿದ್ದೀನಿ. ನಾನು ಇದೇ ಎಂಡ್ ಅಂದ್ಕೊಬಿಟ್ಟೆ. ಇಲ್ಲ, ಈ ಕಡೆ ಇನ್ನೂ ಇದೆ. ಅಲ್ಲಿ ಮೇಲ್ಗಡೆ ಟಾಪ್ ಯಾವುದೋ ಗೋಪುರ ಇದೆ, ನೋಡೋಣ. ಮೇ ಬಿ ಅಲ್ಲಿ ಎಂಡ್ ಆದರೂ. ಇಲ್ಲಿ ಅಭಯ ಆಂಜನೇಯ ಸ್ವಾಮಿ ಅಂತ ಇದೆ, ಕ್ಲೋಸ್ ಮಾಡಿಬಿಟ್ಟಿದ್ದಾರೆ. ಚೆನ್ನಾಗಿದೆ ಅಲ್ಲ? ಚೆನ್ನಾಗಿದೆ. ಶ್ರೀ ರಾಮೇಶ್ವರ ಸ್ವಾಮಿ. ಇಲ್ಲಿ ನೀವು ಶ್ರೀ ರಾಮೇಶ್ವರ ದೇವಾಲಯ ಏನು ನೋಡ್ತಾ ಇದ್ದೀರಾ, ಇದನ್ನ ಪ್ರಭು ಶ್ರೀರಾಮ, ಸೀತಾಮಾತೆ ಮತ್ತು ಲಕ್ಷ್ಮಣ 3 ಜನ ಸೇರಿ ಅವ್ರ ಕೈಯಿಂದಾನೇ ಇಲ್ಲಿ ಈ ದೇವಸ್ಥಾನನ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಜೊತೆಗೆ ಇನ್ನು ನಿಮ್ಗೇನು ನದಿ ಕಾಣ್ತಿದೆ, ಈ ನದಿ ಬಂದು ಪ್ರಭು ಶ್ರೀರಾಮ ಸೀತಾಮಾತೆ ನೀರಿಲ್ಲ ಅಂತ ಕೇಳಿದಾಗ ತನ್ನ ಬಾಣದಿಂದ ಬಂಡೆ ಮೇಲೆ ಬಿಟ್ಟು ನೀರನ್ನ ಬಳಸಿರೋದು. ಹಾಗೂ ಈ ನೀರಿನ ಆಳ ಇಲ್ಲಿವರೆಗೂ ಎಷ್ಟಿದೆ ಅಂತ ಗೊತ್ತಾಗಿಲ್ವಂತೆ. ಮೇ ಬಿ ಆಳ ಇದ್ರೂ ಇರ್ಬೋದು, ಬಟ್ ಇಲ್ಲಿಂದ ಇನ್ ಕೇಸ್ ಬಿದ್ದರೆ ಸೀದಾ ಅಷ್ಟೇ ಡೈರೆಕ್ಟ್ ಎಂಟ್ರಿ ರಾಮನೇ ತರ್ಕಿನೇ. ಮಳೆ ಬರೋ ಥರ ಆಗೋಗಿದೆ. ವೆದರ್ ನೋಡಿ ಹೆಂಗಾಗಿದೆ, ಫುಲ್ ಮೋಡ. ಆಲ್ರೆಡಿ ಮಳೆ ಬರೋ ಥರ ಇದೆ. ಸೊ ಇದು ಬಂದು ದೇವಸ್ಥಾನ, ಶ್ರೀ ರಾಮೇಶ್ವರ ಸ್ವಾಮಿ ದೇವಸ್ಥಾನ ಹೇಳದ್ನಲ್ಲ. ಸೊ ಓಪನ್ ಇದೆ, ನೋಡೋಣ ಬನ್ನಿ. ಇಲ್ಲ, ಗರ್ಭಗುಡಿ ಎಲ್ಲ ಕ್ಲೋಸ್ ಆಗೋಗಿದೆ, ಏನೂ ಇಲ್ಲ, ಓಪನ್ ಇಲ್ಲ. ಬನ್ನಿ ದೇವಸ್ಥಾನದ ಒಳಗೆ ಹೋಗೋಣ. ಸೊ ಮಂಗಳಾರತಿ ತಗೊಳ್ಳೋಣ. ಸೊ ಓಕೆ ಗುರು, ಈಗ ದೇವಸ್ಥಾನನೂ ಮುಗೀತು. ಈಗ ಡೈರೆಕ್ಟಾಗಿ ಹೋಗೋಣ ಟಾಪ್ ವ್ಯೂ. ಈಗೇನಿದೆ ನೋಡೇ ಬಿಡೋಣ ಬನ್ನಿ ಮೇಲೋಗಿ. ಸೊ ನೋಡಿ, ಇಲ್ಲೇ ಬರ್ತದೆ ವೇ ಟು ಟಾಪ್ ವ್ಯೂ ಅಂತ. ನೋಡೋಣ ಎಷ್ಟು ದೂರ ಹೋಗುತ್ತೆ ಅಂತ ಟಾಪ್ ವ್ಯೂಗೆ. ಬ್ಯಾಗೆಲ್ಲ ಜಿಪ್ ಹಾಕೈತಾ? ಎಸ್, ಅದು ಐಟಮ್ ಬಿಟ್ಟಿಲ್ಲ. ಶೂ ಇಲ್ಲ ಅಂದರೆ ಸಖತ್ ಕಷ್ಟ ಆಗುತ್ತೆ. ಸೊ ಇಲ್ಲೊಂದು ವ್ಯೂ ಪಾಯಿಂಟ್ ಇದೆ, ಇನ್ನೂ ಮುಂದಕ್ಕೆ ಹೋಗಬೇಕು. ಸದ್ಯಕ್ಕೆ ಇಲ್ಲೊಂದು ವ್ಯೂ ಪಾಯಿಂಟ್ ಇದೆ, ಬನ್ನಿ ಹೋಗೋಣ. ಇಲ್ಲಿಗೆ ಕ್ಲೋಸ್ ಮಾಡೋರೆ. ನಂಚೂರು ಮುಂದೆ ಬಿಟ್ಟಿದ್ದಿದ್ರೆ ಸಗದಾಗಿರ್ತಿತ್ತು. ಹೆವಿ ಗಾಳಿ ಗುರು, ಹೆವಿ ಅಂದರೆ ಹೆವಿ. ಕೇಸ್ ಏನಾದರೂ ಫುಲ್ ಟಾಪು ಬಂಡೆ ಮೇಲ್ಗಡೆ ವ್ಯೂ ಇದ್ರೆ ಮಾತ್ರ ನೆಕ್ಸ್ಟ್ ಲೆವೆಲಲ್ಲಿ ಇರುತ್ತೆ. ಸೀರಿಯಸ್ಲಿ ಹೇಳ್ತಾ ಇದ್ದೀನಿ. ಸೀದಾ ಹೋಗಿ ಫುಲ್ ಟಾಪ್ ಬಂಡೆ ಮೇಲೆ ನಿಂತ್ಕೊಳ್ಳೋ ಥರ ಇದ್ರಂತೂ ಮಜಾ ಸಿಗುತ್ತೆ ಪಕ್ಕ. ಈಗಿರೋ ಗಾಳಿಗೂ ಈ ಕೂಲ್ ವೆದರ್ಗೂ ಬೇರೆ ಲೆವೆಲಲ್ಲಿ ಇರುತ್ತೆ. ಬನ್ನಿ ಹೋಗೋಣ. ಬಟ್ ಈ ಕಡೆ ಇನ್ನೂ ಒಂದು ಜಾಗ ಇದೆ, ಇದೇನು ಜಾಗ ನೋಡೋಣ. ಅದು ಇದು ಇನ್ನೊಂದು ವ್ಯೂ ಪಾಯಿಂಟು. ಒನ್ ಮೋರ್ ವ್ಯೂ ಪಾಯಿಂಟ್. ಸಗದಾಗಿದೆ. ಇನ್ನೂ ಟಾಪ್ ಹೋಗೋಣ, ಇನ್ನೂ ಟಾಪ್ ಹೋಗೋಣ, ಇನ್ನೂ ಟಾಪ್ ಹೋಗೋಣ. ಅಯ್ಯಪ್ಪ ಅಪ್ಪ ನೋಡಿ, ಇಲ್ಲಿ ಕಾಲೇ ಹೊಂಟೋಯ್ತು ಒಳಗಡೆಗೆ ಸ್ಕಿಡ್ ಆಗಿಬಿಟ್ಟು. ಸ್ಪೋಕ್ಸ್ ಇದೆ ಶೂಸಲ್ಲಿ, ಅದಕ್ಕೆ ಒಂದು ಲೆವೆಲ್ ಸ್ಟೆಬಿಲಿಟಿ. ಯಪ್ಪ, ಯಾವುದು ಫಿಲಮಲ್ಲಿ ನೋಡೋ ಥರ ಇದೆ ಬೆಟ್ಟಗಳೆಲ್ಲ ತಾನೇ ಗೈಸ್. ನಾನು ಇದು ಬೆಂಗಳೂರು ಹತ್ರ ಇದ್ದೀನಿ ಅಂತಲೇ ಫೀಲ್ ಕೊಡ್ತಿಲ್ಲ, ಇಲ್ಲೇ ರಾಮನಗರದ ಹತ್ರ ಆ ಥರ ಇದೆ. ಓಹೋ ಗುರು, ಗಿಡದ ಥರ ಕಾಣುತ್ತೆ. ಬೈ ಮಿಸ್ಸಾಗಿ ಒಂದು ಹೆಜ್ಜೆ ಮುಂದೆ ಇಟ್ಟಿದ್ರು ಆಯ್ಕೋತಾ ಇದ್ದೆ. ಈಗ ಸಖತ್ ಹುಷಾರಾಗಿ ಇರ್ಬೇಕು ನೋಡಿ. ಫುಲ್ ಹಳ್ಳ, ಜಸ್ಟ್ ಮಿಸ್. ಇನ್ನು ಒಂದು ಹೆಜ್ಜೆ ಮುಂದೆ ಇಟ್ಟಿದ್ರು ಆಯ್ಕೋತಾ ಇದ್ದೆ ಈಗ ನಾನು ಇಲ್ಲಿಂದ. ಗೈಸ್ ನೋಡಿ ಹೆಂಗೆ ಕಾಣಿಸಿದೆ, ಯಾವುದೋ ಒಳ್ಳೆ ಮೂವಿಲಿ ಬರೋ ಥರ ಕಾಣಿಸಿದೆ ಸೀನ್ರಿ, ಲ್ಯಾಂಡ್ಸ್ಕೇಪು. ಬೆಟ್ಟದಿಂದ ಬೆಟ್ಟ, ಬೆಟ್ಟದಿಂದ ಬೆಟ್ಟ, ಬೆಟ್ಟದಿಂದ ಬೆಟ್ಟ. ಯಪ್ಪ ಸಖತ್ತಾಗಿದೆ ಗೈಸ್. ವೆದರ್ ಅಂತೂ ಆಲ್ರೆಡಿ ಮಳೆ ಬರೋ ಥರ ಆಯಿತು.
ನಾನು ಜಸ್ಟ್ ಒಂದು ಸ್ವಲ್ಪ ಫೋಟೋ ಶೂಟ್ಸ್ ಮಾಡೋಣ ಅಂತ ಅಂದ್ಬಿಟ್ಟು ಈಗ ತಾನೇ ಇಲ್ಲಿ ಇಟ್ಟು ಟ್ರೈಪಾಡ್ ಇಟ್ಬಿಟ್ಟು ನಿಂತಿದ್ದೆ. ಟ್ರೈಪಾಡೇ ಹಾರ್ಕೊ ಹೋಗ್ತಿದೆ, ಆ ಲೆವೆಲ್ ಗಾಳಿ ಬರ್ತಿದೆ. ವೆದರು ನೆಕ್ಸ್ಟ್ ಲೆವೆಲ್, ಫುಲ್ ಕೂಲಾಗಿದೆ. ಮಳೆ ಬರೋ ಥರ ಆಗ್ತಿದೆ. ಮೋಡ ಹೆವಿ ನೋಡಿ, ಫುಲ್ಲು ಮೋಡ ತುಂಬ್ಕೊಬಿಟ್ಟಿದೆ. ಆಮೇಲೆ ಸಿಡ್ಲು ಹೊಡೆದು ಬಿಡೋದು. ಬೇಗ ಬನ್ನಿ ಟಾಪ್ ಗೀಚ್ ಹಾಕ್ಬಿಟ್ಟು ಮಳೆ ಗಿಳೆ ಬಂದರೆ ಪಟ್ ಅಂತ ಕೆಳಗೆ ಬರೋ ಥರ ಹಿಡ್ಕೊಳ್ಳೋಣ. ಓಹೋ ಗೈಸ್, ಹಿಂಗೆ ಹತ್ಬೇಕು. ಈಗ ಹಿಂಗೆ ಹೋಗ್ಬೇಕು. ಸೀರಿಯಸ್ಲಿ ಏನು ಮಜಾ ಇರುತ್ತೆ ಹೇಳಿ ಈ ಥರದ ಟೈಮಲ್ಲಿ ಹತ್ತೋಣ. ನಿಜವಾಗ್ಲೂ ಇದ್ರದ್ದೆಲ್ಲ ಕ್ವಾಲಿಟಿ ಇದೆ ಅಂತ ಗೊತ್ತಿಲ್ಲ. ಫಸ್ಟ್ ಚೆಕ್ ಮಾಡಿಬಿಡೋಣ. ಅಳ್ಳಾಡ್ತಿದ್ಯಲ್ಲಪ್ಪ, ಹತ್ಬಹುದಾ? ಲೆಟ್ಸ್ ಗೋ ಗೈಸ್. ಸ್ಟ್ರಾಂಗ್ ಆಗಿದೆ ಅನ್ಕೋತೀನಿ. ಟ್ರೈ ಮಾಡಿ ಬನ್ನಿ. ಸೈಡಲ್ಲಿ ಹಿಡ್ಕೊಳಕ್ಕೂ ಏನೂ ಇಲ್ಲ ನೋಡಿ. ಈ ಕಡೆ ಇಲ್ಲಿ ತನಕ ಒಂದು 3-4 ಸ್ಟೆಪ್ ಹಿಡ್ಕೊಳಕ್ಕೂ ಏನೂ ಇಲ್ಲ ನೋಡಿ. ಆಮೇಲೆ ಹಿಂಗೆ ಹಿಡ್ಕೋಬೇಕು. ಇದೇ ಮಾಡಿ, ಇದೇ ಸ್ಟೆಪ್ಸು. ಮೇಬಿ ಒಂದೇ ಕೈಯಲ್ಲಿ ಕ್ಯಾಮ್ರಾ ಹಿಡ್ಕೊಂಡು ಹತ್ತೋದು ತುಂಬಾ ರಿಸ್ಕು. ಬಟ್ ಟ್ರೈ ಮಾಡೋಣ. ಗ್ಲಾಸಸ್ ಬೇರೆ ಹಾಕೋಬಿಟ್ಟಿದ್ದೀನಲ್ಲ, ಅದೊಂದು ಹತ್ಬೋದು. ಹಚ್ತಾ ನೋಡೋಣ ಗೈಸ್. ಇದು ನಿಜವಾದ ಬೆಟ್ಟ ಹತ್ತದಂತೆ. ಇಷ್ಟೊತ್ತು ಹೊತ್ತಿದಲ್ಲ, ಈಗ ಐತಿದೆ ನೋಡಿ. ಇದು ಹೆಂಗಿದೆ ಗೊತ್ತಾ? ಇಲ್ಲಿಂದ ಆಮೇಲೆ ಒಂದು ಸ್ವಲ್ಪ ಸೈಡ್ ತೋರಿಸಿ ನೋಡಿ. ಇಲ್ಲಿ ಸೀರಿಯಸ್ಲಿ ಇಲ್ಲಿಂದ ಏನಾದರೂ ಬಿದ್ದರೆ ಯಾವ ಆ್ಯಂಗಲಿಂದನೂ ಎದ್ದು ಬರೋದಕ್ಕಾಗಲ್ಲ. ಸ್ವಲ್ಪ ಬಿಸಿಲೈತೆ ಗೈಸ್. ಒಬ್ಬನೂ ಇಲ್ಲ ಈ ಬೆಟ್ಟ ಹತ್ತ ಟೈಮಲ್ಲಿ. ಜೊತೆಗೆ ಯಾರಾದರೂ ಇಲ್ಲಿ ಇದ್ದಿದ್ರೆ ಚೆನ್ನಾಗಿರ್ತಿತ್ತು. ಬನ್ನಿ ಹತ್ತೋಣ. ಅಷ್ಟು ಹೋಗಬೇಕು. ಫುಲ್ ಫಾಸ್ಟಾಗಿ ಹೋಗ್ಬಿಡೋಣ. ಹತ್ತೋದಕ್ಕೇನೋ ಒಂದು ಲೆವೆಲಿಗೆ ಜಾಗ ಮಾಡಿಟ್ಟೋರೆ ಸ್ವಲ್ಪ. ಹಿಂಗೆ ಬೇರೆ ಮಾಡೋರೆ. ಎಲ್ಲಿಗಪ್ಪ ಕೆಳಗೋಗಿ ಹಾಯ್ಕೊಳ್ಳಿ ಅಂತ ಮಾಡಿದ್ಗ. ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ಮ ದೇಶ ಅಂದ್ರೆ. ಗೈಸ್ ಬಿದ್ದು ಇಲ್ಲಿಂದ ಹಿಂದಗಡೆಗೆ ಸೀದಾ ಡೌನು. ಹಿಂಗಿದೆ ನೋಡಿ ಹಿಂದಗಡೆ ವ್ಯೂ ನೋಡಿ. ಫುಲ್ ಬೆಟ್ಟ ಒಣ. ನಾವು ಫುಲ್ ಪ್ರೆಷರ್ನ ಆ್ಯಕ್ಚುಲಿ ಕಂಬಿ ಮೇಲೆ ಹಾಕೋಕ್ಕಾಗಲ್ಲ. ಈಗ ನೋಡಿ, ಈಗ ಸ್ವಲ್ಪ ಕ್ರಾಸ್ ಆಗಿ ಹೋಗಬೇಕು. ಇಷ್ಟೊತ್ತು ಸ್ಟ್ರೈಟಾಗಿ ಬಂದೆ, ಇವಾಗ ಸ್ವಲ್ಪ ಕ್ರಾಸ್ ಆಗಿ ಹೋಗಬೇಕು. ಡೇಂಜರ್ ಪಾರ್ಟ್ ಯಾವುದಂದರೆ ನನ್ನ ಕೈಯಲ್ಲಿ ಫೋನ್ ಹಿಡ್ದಿರೋದೇ ಡೇಂಜರ್ ಆ್ಯಕ್ಚುಲಿ. ಒಂದು ಕೈಯಲ್ಲಿ ಫೋನ್ ಹಿಡ್ಕೊಂಡಿದ್ದೀನಿ. ಇನ್ ಕೇಸ್ ಸ್ಕಿಡ್ ಆದರೆ ಫೋನು ಬೀಳುತ್ತೆ, ನಾನು ಬೀಳ್ತೀನಿ. ಗೈಸ್ ಇದು ತುಂಬ ಕಷ್ಟ ಇದೆ ಆ್ಯಕ್ಚುಲಿ. ಈಗ ಹತ್ತೋದು ಹಿಂಗೆ ಹತ್ತಬೇಕು. ಡೌನ್ ಹಿಂಗಿದೆ. ಮತ್ತೆ ಫೋನ್ನ ಲೆಫ್ಟ್ ಹ್ಯಾಂಡಿಗೆ ಶಿಫ್ಟ್ ಮಾಡ್ಕೊಂಡಿದ್ದೀನಿ. ಹತ್ತೋಣ. ಸೀರಿಯಸ್ಲಿ ಇಲ್ಲೆಲ್ಲ ಫಿಟ್ ಇಲ್ಲ ಅಂದರೆ ದೇವಗಣೆಗೂ ನೀವು ಹತ್ತಕ್ಕಾಗಲ್ಲ. ಫುಲ್ ಫಿಟ್ಟಾಗಿದ್ರೆ ಅಷ್ಟೇ. ಬಂದೇ ಬಿಟ್ಟೆ ಟಾಪು ಗೈಸ್. ಫುಲ್ ಟಾಪ್ ರೀಚ್ ಆಗಿದ್ದೇನೆ. ಇಲ್ಲಿ ಯಾರಾದರೂ ಇದ್ದಾರಾ? ದೇವಗಣೆಗೂ ಯಾರು ಇವಾಗ ಚಾನ್ಸೇ ಇಲ್ಲ. ಈ ಸ್ಟ್ರೈಟಲ್ಲಿ ಬಂದಿದ್ದೀನಿ. ವ್ಯೂ ಹೆಂಗೆ ಕಾಣ್ತಿದೆ ನೋಡ್ತೀರಾ? ಜಾಗ ಅಂತೂ ನೆಕ್ಸ್ಟ್ ಲೆವೆಲಲ್ಲಿ ಐತೆ. ಸೀರಿಯಸ್ಲಿ ಇಲ್ಲೇನ ನಾನು ಟ್ರೈಪಾಡೆಲ್ಲ ಹಿಡ್ಕೊಂಡ್ರೆ ಆರ್ಕೋ ಹೋಗ್ಬಿಡುತ್ತೆ. ಅಂದರೆ ಟ್ರೈಪಾಡ್ನ ಫಿಕ್ಸ್ ಮಾಡಿದ್ರೆ ಅಷ್ಟು ಗಾಳಿ ಬೀಸ್ತಿದೆ.
ಸಕ್ಕದಾಗಿದೆ. ಆಕ್ಚುಲಿ ಇದು ಹತ್ತೋ ದಾರಿ ತುಂಬಾ ಕಷ್ಟ ಇದೆ, ಹುಷಾರಾಗಿ ಹತ್ಬೇಕು. ಸೀರಿಯಸ್ಲಿ ಒಂಚೂರು ಸ್ಲಿಪ್ ಅದು ಸೀದಾ ಕೆಳಗೋಗ ಇಕ್ಕೋತೀರ. ಪಕ್ಕ ವರ್ತಿದೆ ಪ್ಲೇಸ್ ಅಂತೂ. ಟ್ರಾವೆಲ್ ಮಾಡ್ಕೊ ಬರ್ತಾ ಇದ್ದೆ ಗಾಡಿ ಓಡಿಸ್ಕೊಂಡು, ಜಾಗ ಹೆಂಗೆ ಇರ್ಬೋದು ಅಂತ ಯೋಚನೆ ಮಾಡಿದ್ದೆ. ಸೀರಿಯಸ್ಲಿ ವರ್ತಿದೆ ಈ ಜಾಗ ಅಂತೂ. ಅಷ್ಟು ದೂರದಿಂದ ಬಂದಿದ್ದಕ್ಕೂ ಏನ್ ಸಕ್ಕದಾಗಿದೆ ಹೇಳಿ. ಫುಲ್ ಬ್ಯೂಟಿಫುಲ್ ಆಗಿದೆ ಜಾಗ. ಮೇ ಬಿ ಇಲ್ಲೆಲ್ಲ ವೀಕೆಂಡ್ಗೆ ಬಂದ್ಬಿಟ್ರೆ ನೀವು ಜನ ಹೆವಿ ತುಂಬಿರ್ತಾರೆ ಪಕ್ಕ, ಅದಂತೂ ಫಿಕ್ಸು. ಕುಡಿಬಹುದಾ ಕುಡಿಬಾರ್ದಾ ಒಂದು ಗೊತ್ತಿಲ್ಲ, ಜಸ್ಟ್ ಹೋಗಿ ನೋಡೋಣ. ಹಳ್ಳ ಇದೆಯಾ ಗುರು? ಇಲ್ಲೆಲ್ಲ ಹಳ್ಳ ಇವೆಲ್ಲ ಅನ್ಕೋತೀನಿ, ಯಾವನ ಗೊತ್ತು. ಹಳ್ಳ ಇದ್ರೂ ಇರ್ಬೋದು ನೋಡಿ. ಇಲ್ಲಿ ಗೊತ್ತಿಲ್ಲ ಇಲ್ಲೆಲ್ಲ ಬಿದ್ದ ಏನಾಗತ್ತೆ ಅಂತ, ಬಟ್ ಇಲ್ಲೂ ಜಾಗ ಚೆನ್ನಾಗಿದೆ. ಕೂತ್ಕೊಳ್ಳೋಣ ಗೈಸ್. ನಾನು ಟೈಮ್ ಲ್ಯಾಪ್ಸ್ ಏನಾದರೂ ಆನ್ ಮಾಡೋಣ ಅಂದ್ಕೊಂಡಿದ್ದೆ, ಸೀರಿಯಸ್ಲಿ ಮಾಡೋಕ್ಕಾಗಲ್ಲ ಈಗ ಈ ಜಾಗದಲ್ಲಿ. ಟೈಮ್ ಲ್ಯಾಪ್ಸ್ ಆನ್ ಮಾಡಿ ಇಡೋಣ ಅಂದ್ಕೊಂಡೆ, ಫೋನು ಹಾರ್ಕೊ ಹೋಗ್ಬಿಡುತ್ತೆ ಹಂಗೆ ಬರ್ತಾರ ಗಾಳಿ ಸ್ಪೀಡ್ಗೆ. ನೋಡಿ ಹೆಂಗಿದೆ, ಫುಲ್ ಟಾಪಲ್ಲಿ ಇದ್ದೀವಿ. ಗಾಳಿ ಯಾವ ಲೆವೆಲ್ ಎಳ್ಕೊಂಡು ಹೋಗ್ತಿದೆ ನನ್ನೇ ಇಲ್ಲಿಂದ. ಇಲ್ಲ ಹಂಗೆ ನೋಡಿ ಎಷ್ಟು ಗಾಳಿ ಹಂಗೆ ಪುಷ್ ಆಗ್ತಾ ಇದೆ, ಸ್ವಲ್ಪ ಸ್ವಲ್ಪ ತಳ್ತಾ ಇದೆ ಗಾಳಿ ಆಟೋಮೆಟಿಕ್ ಆಗಿ. ನೋಡಿ ಹಿಂಗ್ ಉಲ್ಟಾ ಟರ್ನ್ ಆಗ್ಬಿಟ್ರೆ ಗಾಳಿ ಹಿಂದೆಯಿಂದ ಬರ್ತಿದೆಯಲ್ಲ, ಸೊ ಡೈರೆಕ್ಟ್ ಆಗಿ ತಳ್ತಿದೆ ಮುಂದೆಗಡೆಗೆ. ಸೀರಿಯಸ್ಲಿ ಎಷ್ಟೇ ಟೈಟ್ ಹಿಡಿದಿದ್ದು ನೋಡಿ, ಪುಷ್ ಆಗ್ತಾ ಇದ್ದೀನಿ. ಅಷ್ಟು ಗಾಳಿ ಬರ್ತಿದೆ, ಅಷ್ಟು ಗಾಳಿ ಬರ್ತಿದೆ ಇಲ್ಲಿ. ಸಾಕನ್ಸುತ್ತೆ, ಹೋಗೋಣ. ಆಗ್ಬಿಟ್ರೆ ಎಷ್ಟು ಕೂದಲೆಲ್ಲ ಮುಖ ಕೊಡಿಯಲ್ಲ. ಗಾಳಿ ಎಲ್ಲ ಹೆವಿ ಆಯ್ತು. ಸೊ ನಾವು ಲೆಟ್ಸ್ ಎಕ್ಸಿಟ್ ಗೈಸ್. ಸೊ ಇದಾಗಿತ್ತು ರಾಮದೇವ ಬೆಟ್ಟ. ಇದು ಮಸ್ಟ್ ವಿಸಿಟ್ ಪ್ಲೇಸು, ಪಕ್ಕಾ ವಿಸಿಟ್ ಮಾಡಿ. ಸಕ್ಕದಾಗಿದೆ ಜಾಗ ಅಂತೂ, ತುಂಬ ಒಳ್ಳೆ ಮಜಾ ಸಿಗುತ್ತೆ ನಿಮ್ಗೆ ಈ ಪ್ಲೇಸಲ್ಲಿ. ವ್ಯೂ ಅಂತೂ ಸಕ್ಕದಾಗಿದೆ ಈ ಟಾಪಿಂದ. ಜಸ್ಟ್ ಒಂದು 50-60 ಕಿಲೋಮೀಟರ್ ಅಷ್ಟೇ ಬೆಂಗಳೂರಿಂದ. ವೀಕೆಂಡಲ್ಲಾದ್ರೂ ಬನ್ನಿ, ವೀಕ್ ಡೇ ಅಲ್ಲಾದ್ರೂ ಬನ್ನಿ, ಬಟ್ ಪಕ್ಕಾ ಬನ್ನಿ, ಮಿಸ್ಸೇ ಮಾಡ್ಕೋಬೇಡಿ. ಸೊ ಓಕೆ, ಇದಾಗಿತ್ತು ನಮ್ಮ ಬ್ಯಾಂಗ್ಳೂರ್ ಟ್ರಾವೆಲಿಂಗ್ ಸೀರೀಸ್ನ ವಿಡಿಯೋ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಇನ್ನೊಂದು ಯಾವುದಾದ್ರೂ ಡಿಫ್ರೆಂಟ್ ಲೊಕೇಶನಲ್ಲಿ. ಸೊ ಅಲ್ಲಿ ತನಕ ಟಾಟಾ, ಬೈ ಬೈ, ಸಿ ಯು ಸೂನ್.